2026 ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾವನ್ನು ಮಣಿಸಿ ಸ್ಪೇನ್ ಐತಿಹಾಸಿಕ ಗೆಲುವು ಸಾಧಿಸಿ ಪ್ರಶಸ್ತಿ ಗಳಿಸಿಕೊಂಡಿದೆ. ಸ್ಪೇನ್ ಗೆಲುವಿನ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಜಿ ನೀಲಿ ಚಿತ್ರತಾರೆ ಹಾಗೂ ಹಾಲಿ ಸೋಷಿಯಲ್ ಮೀಡಿಯಾ ಪ್ರಭಾವಿ ಮಿಯಾ ಖಲೀಫಾ ಬರೋಬ್ಬರಿ 15.92 ಕೋಟಿ ರು ಗೆದ್ದುಕೊಂಡಿರೋದು ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾ ಪ್ರಭಾವಿ ಮಿಯಾ ತನ್ನ ಸ್ನೇಹಿತರ ಜೊತೆ ಫಿಫಾ ವರ್ಲ್ಡ್ ಕಪ್ ನೋಡಲು ತೆರಳಿದ್ದರು. ಆಕೆ ಸ್ಪೇನ್ಗೆ ಬೆಂಬಲ ಕೂಡ ನೀಡ್ತಾ ಇದ್ರು. ಸ್ಪೇನ್ನ ಲ್ಯಾಮಿನ್ ಯಮಾಲ್ ಹೆಸರಿರುವ ಜೆರ್ಸಿ ಧರಿಸಿ ತಂಡವನ್ನ ಬೆಂಬಲಿಸಿದ್ದರು. ಸ್ಪೇನ್ ಪಂದ್ಯವನ್ನ ಗೆಲ್ಲುತ್ತದೆ ಎಂದು ಮಿಯಾ ಆನ್ಲೈನ್ ಅಪ್ಲಿಕೇಶನ್ ಒಂದರಲ್ಲಿ 9.65 ಕೋಟಿ ರೂಪಾಯಿ ಹಣ ಹೂಡಿಕೆ ಮಾಡಿದ್ದರು. ಫೈನಲ್ ಪಂದ್ಯ ಪೂರ್ತಿ 90 ನಿಮಿಷ ಮುಗಿದ ಬಳಿಕ ಎಕ್ಸ್ಟ್ರಾ ಟೈಮ್ನಲ್ಲಿ ಸ್ಪೇನ್ ಫೆರಾನ್ ಟೊರೆಸ್ ಅವರು ಗೋಲ್ ದಾಖಲಿಸಿದ್ದರು. ಇದು ಫಿನಾಲೆಯಲ್ಲಿ ದಾಖಲಾದ ಏಕೈಕ ಗೋಲ್ ಆಗಿತ್ತು. ಇದೇ ಗೋಲ್ನಿಂದ ಸ್ಪೇನ್ ಬಲಿಷ್ಠ ಅರ್ಜೆಂಟೀನಾವನ್ನು ಮಣಿಸಿ ಚಾಂಪಿಯನ್ ಪಟ್ಟವನ್ನು ತನ್ನದಾಗಿಸಿಕೊಂಡಿತು. ಸ್ಪೇನ್ ಗೋಲ್ ದಾಖಲಿಸ್ತಾ ಇದ್ದಂತೆ ಮಿಯಾ ತಾವು ಗೆದ್ದಿರುವ ಮೊತ್ತವನ್ನು ತೋರಿಸಿ ಕುಣಿದಾಡಿದ್ದಾರೆ. ಗೆದ್ದ ಹಣದ ಸ್ಕ್ರೀನ್ ಶಾಟ್ ಹಂಚಿಕೊಂಡಿದ್ದಾರೆ. ನಂಬಿದೆ, ದೊಡ್ಡ ಮಟ್ಟದಲ್ಲೇ ಗೆದ್ದೆ. ನನ್ನ ಸ್ವಂತ ದೇಶ ಸ್ಪೇನ್ ಬಗ್ಗೆ ಹೆಮ್ಮೆ ಇದೆ. ಆದರೆ ನನ್ನಲ್ಲಿ ಒಂದು ಹನಿ ಸ್ಪ್ಯಾನಿಷ್ ರಕ್ತವೂ ಇಲ್ಲ ಎಂದು ತಮಾಷೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಸ್ಪೇನ್ ಗೆಲುವಿನಿಂದಾಗಿ ಮಿಯಾಗೆ ಒಟ್ಟು 15.92 ಕೋಟಿ ರೂಪಾಯಿ ಹಿಂತಿರುಗಿದೆ. ಆದಾಗ್ಯೂ ಇದು ಸಂಪೂರ್ಣ ಲಾಭವಲ್ಲ. ಇದರಲ್ಲಿ ಮೂಲ ಹೂಡಿಕೆ 9.65 ಕೋಟಿ ರೂಪಾಯಿ ಸೇರಿದ್ದು, ಪ್ರಸ್ತುತ ಡಾಲರ್ ರೂಪಾಯಿ ವಿನಿಮಯ ದರದಂತೆ ತೆರಿಗೆ ಕಟ್ ಆಗಿ ಅಂದಾಜು ನಿವ್ವಳ ಲಾಭ ಸುಮಾರು 6.27 ಕೋಟಿ ರೂಪಾಯಿಗಳಾಗಿವೆ. ಇನ್ನು ಅರ್ಜೆಂಟೀನಾ ವಿರುದ್ಧ ನಡೆದ ಕಠಿಣ ಹಾಗೂ ಬಿಗುವಿನಿಂದ ಕೂಡಿದ್ದ ಫೈನಲ್ ಪಂದ್ಯದ ಹೆಚ್ಚುವರಿ ಸಮಯದಲ್ಲಿ ಫೆರಾನ್ ಟೊರೆಸ್ ಬಾರಿಸಿದ ಏಕೈಕ ಗೋಲಿನ ನೆರವಿನಿಂದ ಸ್ಪೇನ್ ತನ್ನ 2ನೇ ವಿಶ್ವಕಪ್ ಶೀರ್ಷಿಕೆಯನ್ನು ಎತ್ತಿ ಹಿಡಿದಿದೆ.